ಬುರುಡೆ ಕತೆ ಬಿಚ್ಚಿದಷ್ಟು ಬಯಲಾಗ್ತಾ ಇದೆ. ಬುರುಡೆ ಕತೆ ಹೇಳುವಂಥವರು ಕೂಡ ಬಣ್ಣ ಬಣ್ಣದ ಕಥೆಗಳನ್ನು ಹೇಳ್ತಾ ಇದ್ರು. ಇದೀಗ ಅಸಲಿ ಕಥೆ, ಅಸಲಿ ಮುಖವಾಡ ಬಯಲಾಗ್ತಾ ಇದೆ. ಬುರುಡೆ ತಂದಿದ್ದು ಎಲ್ಲಿಂದ? ಲ್ಯಾಬ್ನಿಂದ ಅಲ್ಲ, ಶವಾಗಾರದಿಂದ ಅಲ್ಲ, ಎಲ್ಲೋ ದೂರದ ಊರುಗಳಿಂದಲ್ಲ, ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಿಂದಲ್ಲ, ಅಥವಾ ಗಿರೀಶ್ ಮಟ್ಟಣ್ಣವರ ಮನೆಯಿಂದಲೂ ಅಲ್ಲ. ತಂದಿದ್ದು ಬಂಗ್ಲಾಗುಡ್ಡದ ಕಾಡಿನಿಂದ. ಬುರುಡೆ ತಂದಿದ್ದ್ಯಾರು? ಇದೇ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಚಿನ್ನಯ್ಯನಿಗೆ ಸಾಥ್ ಕೊಟ್ಟವರು. ಹೊಸ ಹೆಸರಿದು. ಸೌಜನ್ಯಾಳ ಮಾವ ವಿಠ್ಠಲಗೌಡ. ಚಿನ್ನಯ್ಯ ಹೇಳಿದಂಥ ಕೊನೆಯ ಸತ್ಯದಿಂದ ವಿಠ್ಠಲಗೌಡ ಲಾಕ್ ಆಗಿದ್ದಾನೆ. ಇದೊಂದು ರೀತಿ ಜೇಡ್ರ ಬಲೆ ಥರ ಕಾಣಿಸ್ತಾ ಇದೆ. ಅವರವರೇ ಎಣೆದಿರುವಂಥ ಬಲೆಗಳಲ್ಲಿ ಅವರವರೇ ಸಿಲುಕಿ ಹಾಕಿಕೊಂಡು ಒದ್ದಾಡುತ್ತಿರುವಂಥ ದೃಶ್ಯ ಇದು. ಯಾರನ್ನು ಕೆಡ್ಡ ಕೆಡಬೇಕು ಅಂತ ಹೇಳಿ ಈ ಜೇಡ್ರ ಬಲೆಯ ಕಥೆಯನ್ನು ಎಣೆದ್ರೋ, ಈಗ ಅದೇ ಖೆಡ್ಡಾದಲ್ಲಿ ಅವರೇ ಬೀಳ್ತಾ ಇದ್ದಾರೆ ಒಬ್ಬೊಬ್ಬರಾಗಿ. ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ರೀತಿ. 2014ರಿಂದಲೂ ವಿಠ್ಠಲಗೌಡನ ಜೊತೆ ಸಂಪರ್ಕ ಹೊಂದಿದ್ದು ಚಿನ್ನಯ್ಯ. ವಿಠ್ಠಲಗೌಡನ ಹೋಟೆಲ್ಗೆ ಪ್ರತಿನಿತ್ಯವೂ ಕೂಡ ಹೋಗ್ತಾ ಇದ್ದ ಈ ಚಿನ್ನಯ್ಯ. ಧರ್ಮಸ್ಥಳ ಬಿಟ್ಟು ಹೋದ ಬಳಿಕವೂ ಕೂಡ ವಿಠ್ಠಲಗೌಡನ ಜೊತೆ ನಿರಂತರ ಸಂಪರ್ಕದಲ್ಲಿದ್ದ ಈ ಬುರುಡೆ ಮ್ಯಾನ್. ಬುರುಡೆ ಕತೆ ಆರಂಭವಾಗಿದ್ದು ಕೂಡ ವಿಠ್ಠಲಗೌಡ ಸಮ್ಮುಖದಲ್ಲಿಯೇ. ಬುರುಡೆ ತೆಗೆಯಲು ಕೂಡ ಈ ವಿಠ್ಠಲಗೌಡ ಕಾಡಿಗೆ ಹೋಗಿದ್ದ. ವಿಠ್ಠಲಗೌಡ ನನ್ನ ಜೊತೆ ರೀ, ನಾನೇ ಬುರುಡೆ ತರ್ತೀನಿ ಅಂತ ಹೇಳಿ ಚಿನ್ನಯ್ಯ ಹೇಳಿದ್ದ. ಚಿನ್ನಯ್ಯನ ಜೊತೆ ಕಾಡಿಗೆ ಹೋಗಿದ್ದು ಮಾತ್ರ, ಬಟ್ ಮುಟ್ಟಿಲ್ಲ. ಭಯ ಅಲ್ಲ, ಎಲ್ರಿಗೂ ಕೂಡ ಅಸ್ಥಿಪಂಜರವನ್ನು ಇಟ್ಕೊಳ್ಳೋಕ್ಕಾಗೋದಿಲ್ಲ. ಎಲ್ರಿಗೂ ಕೂಡ ಬುರುಡೆಯನ್ನು ಇಟ್ಕೊಳ್ಳೋಕ್ಕಾಗೋದಿಲ್ಲ. ಸೌಜನ್ಯ ಮಾವ ವಿಠ್ಠಲಗೌಡನಿಗೆ ಈಗ ರಿಲೀಫ್, ತಾತ್ಕಾಲಿಕ ರಿಲೀಫ್ ಕೊಟ್ಟಿದ್ದಾರೆ SIT ಅಧಿಕಾರಿಗಳು. ಮುಂದಿನ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ವಿಠ್ಠಲಗೌಡನ ವಿಚಾರಣೆಯನ್ನು ಮಾಡಿತ್ತು SIT. ವಿಚಾರಣೆ ವೇಳೆ ಬಂಧನಕ್ಕೊಳಪಡಲಾಗುತ್ತೆ, ವಿಠ್ಠಲಗೌಡ ಅರೆಸ್ಟ್ ಆಗಬಹುದು ಅಂತ ಹೇಳಿ ಕೆಲವಷ್ಟು ಅಂದಾಜುಗಳಿತ್ತು. ಆದರೆ ಬಂಧನ ಮಾಡದೆ ಮತ್ತೆ ವಿಚಾರಣೆಗೆ ಬರಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ತಾತ್ಕಾಲಿಕವಾಗಿ ಸೇಫ್ ವಿಠ್ಠಲಗೌಡ. ನೋಡಿ, ಇಲ್ಲಿ ಪಾತ್ರವನ್ನು ಕೂಡ ನೋಡಬೇಕಾಗುತ್ತೆ. ವಿಠ್ಠಲಗೌಡ ಪಾತ್ರ ಏನಿದೆ? ತಂದಿದ್ದು, ತೆಗೆದಿದ್ದು, ಹುನ್ನಾರ ನಡೆಸಿದ್ದು, ಯಾವುದೋ ಒಂದು ದೇವಸ್ಥಾನದ ವಿರುದ್ಧ ಅಪನಂಬಿಕೆಯನ್ನು ಮೂಡಿಸೋದು, ವ್ಯಕ್ತಿಗಳ ವಿರುದ್ಧ ಅಪನಂಬಿಕೆಯನ್ನು ಮೂಡಿಸೋ ವಿಚಾರದಲ್ಲಿ ಇದೆಯಾ? SIT ರಚನೆಯಾಗಿದ್ದು ಯಾಕೆ? ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತ್ಯ ಸುಳ್ಳು ಬಯಲು ಮಾಡಲಿಕ್ಕೆ. ಈ ಚಿನ್ನಯ್ಯನ ಮುಖವಾಡ ಈಗ ಕಳಚಿದೆ. ವಿಠ್ಠಲಗೌಡ ಅವರ ಸತ್ಯಾಸತ್ಯತೆ ಏನಿದೆ ಅದೆಲ್ಲವೂ ಕೂಡ ಚೆಕ್ ಮಾಡಬೇಕಲ್ವಾ? ಸೊ ಹೀಗಾಗಿ ಸದ್ಯಕ್ಕಂತೂ ವಿಠ್ಠಲಗೌಡಗೆ ರಿಲೀಫ್ ಕೊಟ್ಟಿದ್ದಾರೆ. ಅರೆಸ್ಟ್ ಮಾಡಿಲ್ಲ ಅನ್ನೋದಷ್ಟೇ ರಿಲೀಫ್. ಇಲ್ಲಿ ರಿಲೀಫ್ ಅಂತ ಹೇಳಿದ್ರೆ ಇದಕ್ಕೂ ನಿಮಗೂ ಸಂಬಂಧ ಇಲ್ಲ, ನಿಮ್ಮದು ಪಾತ್ರ ಇಲ್ಲ, ನಿಮ್ಮ ಪಾಡಿಗೆ ನೀವಿರಿ ಅಂತ ಮನೆಗೆ ಕಳಿಸಿಲ್ಲ. ನಾಳೆ ಬರಬೇಕು, ವಿಚಾರಣೆಗೆ ಹಾಜರಾಗಬೇಕು, ನಾವು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಂತ ಹೇಳಿ ಕಳಿಸಿದ್ದಾರೆ. ಸೊ ಆ ಕಾರಣದಿಂದಾಗಿ ಒಂದು ತಾತ್ಕಾಲಿಕ, ಒಂದು ಕ್ಷಣಿಕ ರಿಲೀಫ್ ಇದೆ. ಇನ್ನು ಯೂಟ್ಯೂಬರ್ ಅಭಿಷೇಕ್ನ ವಿಚಾರಣೆ ನಡೀತಾ ಇದೆಯಲ್ಲ. ಅಭಿಷೇಕ್ನ ತಂದೆ ಮುದ್ದುಗೋಪಾಲ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. 3 ದಿನಗಳ ಹಿಂದೆ ಅಭಿಷೇಕ್ ವಾಟ್ಸಪ್ಗೆ ನೋಟಿಸ್ ಬಂದಿತ್ತು. ವಿಚಾರಣೆ ನಡೀತಾ ಇದೆ, ಮುಗಿದ ಮೇಲೆ ಸತ್ಯ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಸುಮಂತ್ ಎಂಬುವನು ಸುಮ್ಮನೆ ನನ್ನ ಮಗನ ಮೇಲೆ ಆರೋಪ ಮಾಡಿದ್ದಾನೆ. ಸಾಕ್ಷಿ ಇಟ್ಟುಕೊಂಡು ಆರೋಪ ಮಾಡೋದಾದರೆ ಮಾಡಲಿ. ನಮ್ಮ ಹುಡುಗ ಇದ್ದಿದ್ರೆ ಅವನಿಗೆ ಸರಿಯಾಗಿ ಟಾಂಟ್ ಕೊಡ್ತಾ ಇದ್ದ ಅಂತ ಹೇಳಿ ಮಗನ ಪರವಾಗಿ ಮಾತನಾಡಿದ್ದಾರೆ ಮುದ್ದುಗೋಪಾಲ್. SIT ವಿಚಾರಣೆಗೆ ಕರೆದಿದ್ದನ್ನು ನೋಡಿ ಸುಮಂತ್ ಆರೋಪ ಮಾಡಿದ್ದಾರೆ. ಮಗನಿಗೆ ಅಂದರೆ ಈ ಯೂಟ್ಯೂಬರ್ ಅಭಿಷೇಕ್ಗೆ ಗಿರೀಶ್ ಮಟ್ಟಣ್ಣವರ ಪರಿಚಯದ ಬಗ್ಗೆ ಗೊತ್ತಿಲ್ಲ, ಆದರೆ ಆ ಜಾಗದಲ್ಲಿ ಗಿರೀಶ್ ಮಟ್ಟಣ್ಣವರ ಪರಿಚಯ ಆಗಿರಬಹುದು ಅಂತ ಹೇಳಿದ್ದಾರೆ. ಅಭಿಷೇಕ್ ಕಣ್ಣೀರು ಹಾಕ್ತಾ ಇದ್ದಾನೆ ಅನ್ನೋದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ. ವಿಚಾರಣೆ ಕರೆದಿದ್ದಾರೆ ಸರ್. ವಿಚಾರಣೆಗೆ ಹೋಗಿದ್ದಾನೆ. ಒಂದು 3 ದಿವಸದಿಂದ ನೋಟಿಸ್ ಬಂದಿತ್ತು ಅವನಿಗೆ ವಾಟ್ಸಪ್ಪಲ್ಲಿ. ವಿಚಾರಣೆಗೆ ಹೋಗಿದ್ದಾನೆ. ವಿಚಾರಣೆ ನಡೀತಾ ಇದೆ ಇನ್ನೂ. ಬಹುಶಃ ಅದೇನು ಕಂಪ್ಲೀಟ್ ಆಗಿಲ್ಲ ಅನಿಸುತ್ತೆ. ಕಂಪ್ಲೀಟ್ ಆದಮೇಲೆ ಗೊತ್ತಾಗ್ತದೆ. ಈಗ ಸುಮಂತ್ ಪರಿಚಯ ಇಲ್ಲ ಅಂತಾನೆ, ಅವನು ಹಂಗೆ ಅಂತಾನೆ. ಫೋನ್ ಮಾಡಿದ್ದೆ ನಾನು, ಅವನು ಹಿಂಗೆ ಮಾತಾಡ್ತಾವನಲ್ಲ ಅಂದೆ. ಇಲ್ಲ ಅವನಂತರ ಹಂಗೆ, ಅವನು ಸುಳ್ಳು ಹೇಳ್ತಾನೆ ಅವನು ಅಂತ. ಅದೇ ಅವನು ಮಾತಾಡಲಿ.
ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಗಮನಿಸ್ತಾ ಇದ್ದೀವಿ ಮುಂದಾದ ನಂತರದಲ್ಲಿ ಬೆಳವಣಿಗೆಗಳು ಹೇಗೆ ಆಗ್ತಾ ಇದ್ದಾವೆ, ಬೆಳವಣಿಗೆಗಳ ರೀತಿಗಳು ಹೇಗೆ ಸಾಗ್ತಾ ಇದ್ದಾವೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಅಭಿಷೇಕ್ ಕತೆ ಏನು ಅನ್ನೋದನ್ನು ನೋಡಬೇಕಾಗುತ್ತೆ. ಅದರ ಜೊತೆಗೆ ಈಗ ವಿಠಲ್ ಗೌಡ ವಿಚಾರಕ್ಕೆ ಬಂದರೆ ಸದ್ಯಕ್ಕೆ ತಾತ್ಕಾಲಿಕ ರಿಲೀಫ್ ಕೊಟ್ಟಿದ್ದಾರೆ. ಅಂದರೆ SIT ನೇತ್ರಾವತಿ ನದಿ ತೀರದಲ್ಲಿ ಹೂತು ಹಾಕಿದ್ದಾರೆ ಅಂತ ಹೇಳಲಾಗುತ್ತಿದ್ದಂಥ ಸತ್ಯವನ್ನು ಆಚೆ ತರಲಿಕ್ಕೆ ರಚನೆಯಾಗಿದ್ದಂಥ ತಂಡ ಅದು. ಆದರೆ ಇದೀಗ ಈ ವಿಚಾರದಲ್ಲಿ, ಯಾಕೆಂದರೆ ಸೌಜನ್ಯ ವಿಚಾರದಲ್ಲಿ ತನಿಖೆ ಮಾಡಲಿಕ್ಕೆ SIT ರಚನೆ ಆಗಿಲ್ಲ, ಅದು ಸ್ಪಷ್ಟ. ಈ ವಿಠಲ್ ಗೌಡ ಪಾತ್ರ ಏನು, ಇವರಿಗೆ ರಿಲೀಫ್ ಕೊಡಲಿಕ್ಕೆ ಕಾರಣಗಳೇನು, ಏನಾದ್ರು ಇಂಟರ್ನಲ್ ಮಾಹಿತಿ ಸಿಗ್ತಾ ಇದೆಯಾ? ದಶರಥ್, ಹೌದು, ಈ ಬುರುಡೆ ಪ್ರಕರಣಕ್ಕೂ ಮತ್ತು ವಿಠಲ್ ಗೌಡಗೂ ಅವಿನಾಭಾವ ಸಂಬಂಧ ಇದೆ ಅಂತ ಹೇಳ್ಬೋದು. ಒಂದು ಅರ್ಥದಲ್ಲಿ ಇದರ ಕಿಂಗ್ ಪಿನ್ ಅಥವಾ ನಿರ್ಮಾತೃ ಇವರೇ ಅಂತಲೂ ಹೇಳ್ಬೋದು. ಮೊದಲಿಗೆ ಈ ಚಿನ್ನಯ್ಯ ಅನ್ನುವಂಥ ವ್ಯಕ್ತಿ ಧರ್ಮಸ್ಥಳ ಭಾಗದಲ್ಲಿ ಶವ ಹೂತು ಹಾಕ್ತಾ ಇದ್ದ ಅನ್ನುವಂಥ ಮಾಹಿತಿಯನ್ನು ಮೊದಲಿಗೆ ಗಿರೀಶ್ ಮಠಣ್ಣವರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆದಿಯಾಗಿ ಹೋರಾಟಗಾರರಿಗೆ ಮಾಹಿತಿ ಕೊಟ್ಟಿದ್ದು ಇದೇ ವಿಠಲ್ ಗೌಡ. ಮತ್ತು ಆತನ ಊರಿನಿಂದ ಅಂದರೆ ತಮಿಳುನಾಡು ಭಾಗದಿಂದ ಈ ಉಜಿರೆಗೆ ಕರ್ಕೊಂಡ್ಬಂದಿದ್ದು ಕೂಡ ಇವರೇ ಅನ್ನುವಂಥ ಮಾಹಿತಿ ಕೂಡ ಇದೆ. ಆ ಬಳಿಕ ಈ ಪ್ಲಾನ್ ಹಂತ ಹಂತವಾಗಿ ಡೆವಲಪ್ ಆಗ್ತಾ ಹೋಯಿತು. ಚಿನ್ನಯ್ಯ ಈ ವಿಠಲ್ ಗೌಡ ಮತ್ತು ಈ ಟೀಮ್ಗೆ ಒಂದಿಷ್ಟು ಜಾಗಗಳಲ್ಲಿ ಹೆಣವನ್ನು ಹೂತು ಹಾಕಿದ್ದೀನಿ, ಅಲ್ಲಿ ನೀವು ಆಗಿದ್ದರೆ ಖಂಡಿತವಾಗ್ಲೂ ಅಲ್ಲಿ ಸಿಕ್ಕೇ ಸಿಗುತ್ತೆ ಅನ್ನುವಂಥ ರೀತಿಯಲ್ಲಿ ಒಂದು ರಫ್ ಮ್ಯಾಪ್ ಹಾಕಿಕೊಟ್ಟಿದ್ದ. ಅದರಲ್ಲಿ ಮೊದಲ ಮ್ಯಾಪ್ ಯಾವುದು ಅಂದರೆ ಅದು ಬಂಗಲೆಗುಡ್ಡೆ ಕಾಡಿನ ಮ್ಯಾಪ್. ಸೊ ಇಲ್ಲೇ ಹೋಗಿ ಆ ತಂಡ ಹುಡುಕಾಟವನ್ನು ಮಾಡುತ್ತೆ. ಇದರ ನೇತೃತ್ವವನ್ನು ವಿಠಲ್ ಗೌಡ ವಹಿಸ್ಕೊಳ್ತಾರೆ. ಚಿನ್ನಯ್ಯ ಇವ್ರ ಜೊತೆಗೆ ಬಂದಿದ್ದಾನಾ ಇಲ್ವಾ ಅನ್ನುವಂಥದ್ದು ಇನ್ನೂ ಕೂಡ ಉತ್ತರ ಸಿಗದಿರುವಂಥ ಪ್ರಶ್ನೆ. ಯಾಕಂದರೆ SIT ಇವರೆಗೂ ಯಾವುದೇ ಕನ್ಕ್ಲೂಷನ್ಗೆ ಬಂದಿಲ್ಲ. ಇಷ್ಟರವರೆಗೂ ಕೂಡ ಇವರ ವರ್ಷನ್ಸ್ಗಳನ್ನು ಮಾತ್ರ ತೆಗೆದುಕೊಳ್ತಾ ಇದೆ. ಡೇ ಒನ್ನಲ್ಲಿ ಚಿನ್ನಯ್ಯ ನನಗೆ ಎಲ್ಲಿಂದನೂ ತೆಗೆದುಕೊಂಡು ಬಂದು ಕೊಟ್ಟರು ಅಂತ ಹೇಳ್ತಾ ಇದ್ದ. ಆ ಬಳಿಕ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆಯಿಂದ ನಾನು ತೆಗೆದುಕೊಂಡು ಬಂದೆ ಅಂತ ಹೇಳ್ತಾ ಇದ್ದ. ಜಯಂತ್ ಟಿ ಅವರು ಕೊಟ್ಟರು ಅಂತ ಹೇಳ್ತಾ ಇದ್ದ. ಆದರೆ ಇದೀಗ ಎಲ್ಲವೂ ಕೂಡ ಮತ್ತೆ ಧರ್ಮಸ್ಥಳ ಕಾಡಿನತ್ತ ಎಲ್ಲವೂ ಕೂಡ ದಿಕ್ಕು ತೋರಿಸ್ತಾ ಇದೆ. ಹಾಗಾಗಿ ಆ ಧರ್ಮಸ್ಥಳ ಕಾಡಿನಿಂದ ವಿಠಲ್ ಗೌಡ ಅವರು ಈ ಒಂದು ಬುರುಡೆ ತರುವ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಆದರೆ ಅವರೇ ಉತ್ಖನನ ಮಾಡಿ ತಂದಿದ್ದ ಅಥವಾ ಕೇವಲ ಚಿನ್ನಯ್ಯನಿಗೆ ಸಾಥ್ ನೀಡಿದ್ರ, ಇದರ ಬಗ್ಗೆ ಈಗ ವಿಚಾರಣೆ ನಡೀತಾ ಇದೆ. ನಿನ್ನೆ ಆ ಸ್ಪಾಟಿಗೆ ಕರ್ಕೊಂಡು ಹೋಗಿ SIT ವಿಚಾರಣೆ ಮಾಡಿದೆ. ಮತ್ತು ಇಷ್ಟು ದಿನಗಳು ಕಾಲ ಸಿಗದಂಥ ಒಂದಿಷ್ಟು ಮಹತ್ವದ ಸುಳಿವು ಈ ಪ್ರಕರಣಕ್ಕೆ ಏನು ಬೇಕೋ, ಯಾವ ಕಾರಣಕ್ಕೆ SIT ಫಾರ್ಮ್ ಆಗಿದೆಯೋ ಅಂತಹ ಒಂದು ಸುಳಿವುಗಳು ಆ ಜಾಗದಲ್ಲಿ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇದೆ. SIT ಇದ್ರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದೆ. ಮತ್ತು ಇವತ್ತು ವಿಠಲ್ ಗೌಡ ಅವ್ರನ್ನ SIT ಅವರು ಬಿಟ್ಕೊಟ್ಟಿರೋದನ್ನ ನೋಡಿದ್ರೆ, ಅಂದರೆ ಮನೆಗೆ ಹೋಗಿ ರಿಲೀಫ್ ಆಗಿರಿ, ನೆಕ್ಸ್ಟ್ ನಾವು ಕರೆದಾಗ ಬಂದು ನೀವು ವಿಚಾರಣೆಗೆ ಹಾಜರಾಗಿ ಅನ್ನೋದನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ವಿಠಲ್ ಗೌಡ ಇದರಲ್ಲಿ ಕೇವಲ ಸಾಕ್ಷಿದಾರ ಮಾತ್ರನ ಈವರೆಗೂ ಅಂತ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಪ್ರಬಲ ಸಾಕ್ಷಿ ಸಿಕ್ಕಿದ್ರೆ ಇವರು ಆರೋಪಿ ಆಗೋ ಸಾಧ್ಯತೆಗಳು ಕೂಡ ಇದೆ. ಚಿನ್ನಯ್ಯನ ವಿಚಾರದಲ್ಲಿ ಇದೇ ಆಯಿತು. ಆದರೆ ವಿಠಲ್ ಗೌಡ ಅವರಿಗೆ ಈಗ ತಾತ್ಕಾಲಿಕ ಬ್ರೇಕ್ ನೀಡಿರೋದನ್ನ ನೋಡಿದ್ರೆ ಕೇವಲ ಇವರು ಆತನಿಗೆ ಅಸಿಸ್ಟ್ ಮಾಡಿದ್ರ, ಆತನ ಜೊತೆ ಹೋಗಿ ಅಲ್ಲಿ ಬುರುಡೆಯನ್ನ ತೆಗೆದುಕೊಂಡು ಬರೋದಕ್ಕೆ ಹೆಲ್ಪ್ ಮಾಡಿದ್ರ ಅನ್ನುವಂಥದ್ದೆಲ್ಲ ವಿಚಾರಗಳು ಇದೆ. ಮತ್ತು ವಿಠಲ್ ಗೌಡ ವಿಚಾರಣೆಯ ವೇಳೆಯಲ್ಲಿ ಹೇಳಿದ್ದಾರೆ, ನಾನು ಬುರುಡೆಯನ್ನ ಮುಟ್ಟಿಲ್ಲ, ಆತನನ್ನ ಕರ್ಕೊಂಡು ಹೋಗಿದ್ದೀನಿ ಅನ್ನುವಂಥ ರೀತಿಯ ಮಾಹಿತಿಯನ್ನ ಹೇಳಿದ್ದಾರೆ ಅನ್ನುವಂಥ ರೀತಿಯ ಒಂದು ಮಾಹಿತಿಗಳು ಬರ್ತಾ ಇದೆ. ಇವತ್ತು ಕೇವಲ ಗಿರೀಶ್ ಮಠಣ್ಣವರ ಜಯಂತ್ ಟಿ ಮತ್ತು ಅಭಿಷೇಕ್ ವಿಚಾರಣೆಯನ್ನ SIT ಮಾಡ್ತಾ ಇದೆ. ಅಭಿಷೇಕ್ ಮಾತ್ರ ಅನೇಕ ದಿನಗಳಿಂದ ಅಭಿಷೇಕ್ನ ವಿಚಾರಣೆ ಆಗ್ತಾ ಇರೋದನ್ನ ಕಂಡಂತ ಸಂದರ್ಭ ಈತನ ಪಾತ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ ಅನ್ನುವಂಥ ರೀತಿಯ ಮಾಹಿತಿ ಇದೆ. ಯಾಕಂದ್ರೆ 4 ತಿಂಗಳ ಹಿಂದೆ ಸೇಮ್ ಟು ಸೇಮ್ ಇಂಥದ್ದೇ ಒಂದು ವಿಚಾರವನ್ನು ಇಟ್ಕೊಂಡು ಈತ ಯೂಟ್ಯೂಬ್ನಲ್ಲಿ ಬುರುಡೆ ವಿಡಿಯೋವನ್ನು ಮಾಡಿದ್ದ. ಹಾಗಾಗಿ ಈ ಐಡಿಯಾ ಈ ಟೀಮ್ಗೆ ಈತನಿಂದ ಬಂದಿರಬಹುದು ಅನ್ನುವಂತಹ ಒಂದು ಅನುಮಾನ ಕೂಡ ಇದೆ. ದಶರಥ್, ಥ್ಯಾಂಕ್ ಯು ಆದಿತ್ಯ.